टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ವಿಶ್ವದಲ್ಲೇ ಅತಿ ಅಪರೂಪದ ರಕ್ತದ ಗುಂಪೊಂದು ಪತ್ತೆಯಾಗಿರುವಂಥದ್ದು ಅದು ಕೋಲಾರದ ಏನು ರೋಗಿಯೊಬ್ಬರ ರಕ್ತದಲ್ಲಿ ಇಂಥದ್ದೊಂದು ವಿಶೇಷವಾದಂಥ ರಕ್ತದ ಗುಂಪು ಪತ್ತೆಯಾಗಿರುವಂಥದ್ದು ಅದು ಕೋಲಾರದ RL ಜಾಲಪ್ಪ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡುವಂಥ ಸಂದರ್ಭದಲ್ಲಿ ಇಂಥದ್ದೊಂದು ಗುಂಪು ಪತ್ತೆಯಾಗಿರುವಂಥದ್ದು ಈ ಬಗ್ಗೆ ಮಾತಾಡಲಿಕ್ಕೆ ಅಂತ ಹೇಳಿ ಆಗಿನ ಏನು ಬ್ಲಡ್ ಬ್ಯಾಂಕ್ನ ಮುಖ್ಯಸ್ಥರಾಗಿರುವಂಥ ಹೇಮಲತಾ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈ ಒಂದು ವಿಶೇಷವಾದಂಥ ಬ್ಲಡ್ ಗ್ರೂಪ್ ಪತ್ತೆ ಆಗಿದೆ, ಏನು ಇದರ ವಿಶೇಷ, ಹೇಗೆ ಪತ್ತೆ ಆಯಿತು ಅಂತ ಹೇಳಿ? ಡಿಸೆಂಬರ್ 2023ನಲ್ಲಿ ನಮ್ಮ RL ಜಾಲಪ್ಪ ಅಟ್ಯಾಚ್ ಆಗಿರುವ ನಾರಾಯಣ ರುದ್ರಾಲಯ ಅಲ್ಲಿಗೆ ಒಂದು ಪೇಷಂಟ್ ಬರ್ತಾರೆ. ಆ ಪೇಷಂಟು ಅಡ್ಮಿಟ್ ಆಗಿ ಅವ್ರಿಗೆ ಸರ್ಜರಿ ಆಗಬೇಕು ಅಂತ ಹೇಳ್ತಾರೆ. ಆ ಪೇಷಂಟು ಇಲ್ಲೇ ಕೋಲಾರದವರಾಗಿದ್ದು, ಶಿಳ್ಘಟ್ಟ ಆ ಕಡೆ ಅವರು. ಸೊ ಆ ಥರ ಆದಾಗ ನಮಗೆ ಡಾಕ್ಟರ್ ಭರತ್ ಅಂತ ಒಂದು ರಿಕ್ವೆಸ್ಟ್ ಕಳಿಸ್ತಾರೆ, ನಮಗೆ ಈ ಪೇಷಂಟ್ಗೆ ಸರ್ಜರಿ ಮಾಡಬೇಕು, ನಮಗೆ ಬ್ಲಡ್ ಬೇಕಾಗುತ್ತೆ ಅಂತ ಕಳಿಸಿದ್ರು. ಸೊ ಆ ಬ್ಲಡ್ಡಲ್ಲಿ ನಾವು ಟೆಸ್ಟ್ ಮಾಡಿದಾಗ ನಮಗೆ ಅದು O ನೆಗೆಟಿವ್ ಅಂತ ಬಂತು. ಮತ್ತು ನಾವೇನು ಮಾಡ್ತೀವಿ, ಮಾಮೂಲಿಯಾಗಿ ಏನಾಗುತ್ತೆ ಅಂದರೆ 43 ಬ್ಲಡ್ ಗ್ರೂಪ್ ಸಿಸ್ಟಮ್ಸ್ ಇರುತ್ತೆ. ಸೊ ಮಾಮೂಲಿ ನಾವು ಇವಾಗ ಲ್ಯಾಬಲ್ಲಾಗಲಿ ಅಥವಾ ಬೇರೆ ಕಡೆ ಬ್ಲಡ್ ಗ್ರೂಪಿಂಗ್ ಮಾಡಬೇಕಂದ್ರೆ ಬರೀ ಎರಡೇ ನೋಡ್ತೀವಿ ನಾವು, ಒಂದು ABO ಸಿಸ್ಟಮ್, ಇನ್ನೊಂದು RH ಸಿಸ್ಟಮ್ ಅಂತ. ಆದರೆ ಬ್ಲಡ್ ಬ್ಯಾಂಕಲ್ಲಿ ಏನಾಗುತ್ತೆ, ನಾವು ಬೇರೆ ಬೇರೆ ಥರ ಇನ್ನೇನಾದರೂ ಆ್ಯಂಟಿಬಾಡೀಸ್ ಅಂತೀವಿ, ಬೇರೆ ಥರ ಆ್ಯಂಟಿಬಾಡೀಸ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಸೊ ಅದಕ್ಕೆ ನಾವು 3 ಸೆಲ್ ಪ್ಯಾನಲ್ ಅಂತ ಒಂದು ಟೆಸ್ಟ್ ಮಾಡ್ತೀವಿ. ನಾವು ಅದು ಮಾಡಿದಾಗ ಏನಾಯಿತು, ಅದು ಪಾಸಿಟಿವ್ ಬಂತು. ಆಮೇಲೆ ನಮ್ಮಲ್ಲಿರೋ O ನೆಗೆಟಿವ್ ಬ್ಲಡ್ ಎಲ್ಲನೂ ನಾವು ಕ್ರಾಸ್ ಮ್ಯಾಚಿಂಗ್ ಅಂತ ಮಾಡ್ತೀವಿ. ಅಂದರೆ ಡೋನರ್ ಬ್ಲಡ್ ಇರುತ್ತೆ ನಮ್ಮ ಹತ್ರ, ಅದ್ರ ಜೊತೆಗೆ ಈ ಪೇಷಂಟ್ ಬ್ಲಡ್ನ ನಾವು ಕ್ರಾಸ್ ಮ್ಯಾಚಿಂಗ್ ಮಾಡಿದಾಗ ಸೊ ನಮಗೆ ಯಾವುದೂ ಕಂಪ್ಯಾಟಬಲ್ ಅಂತ ಬರೋದಿಲ್ಲ, ಎಲ್ಲ ಇನ್ಕಾಂಪ್ಯಾಟಬಲ್ ಅಂತಲೇ ಬರುತ್ತೆ. ಸೊ ಆಗ ನಮಗೆ ಓಕೆ, ಏನೋ ರೇರ್ ಇರ್ಬೋದು ಈ ಬ್ಲಡ್ಡಲ್ಲಿ ಅಂತ ನಾವು ಅದನ್ನು ಬ್ಯಾಂಗ್ಳೂರಲ್ಲಿ ಹೈಯರ್ ಸೆಂಟರು TTK ಬ್ಲಡ್ ಬ್ಯಾಂಕಿಗೆ ಕಳಿಸ್ತೀವಿ. ಸೊ ನಮ್ಮ ಹಾಸ್ಪಿಟಲ್ಗೆ ಆಮೇಲೆ TTK ಬ್ಲಡ್ ಬ್ಯಾಂಕ್ಗೆ ಒಂದು MOU ಇದೆ. ಸೊ ನಾವು ಕಳಿಸ್ತೀವಿ. ಅಲ್ಲಿ ಅವರು ಮತ್ತೆ ನೆಕ್ಸ್ಟ್ ಲೆವೆಲ್ ಆಫ್ ಟೆಸ್ಟ್ ಎಲ್ಲ ಮಾಡಿದಾಗ ಸೊ ಅವರಿಗೂ ಯಾವುದು ಕಂಪ್ಯಾಟಬಲ್ ಬ್ಲಡ್ ಸಿಗೋದಿಲ್ಲ. ಸೊ ಆಗ ಅವರು ಅದನ್ನು ಮತ್ತೆ ಬ್ರಿಸ್ಟಾಲಲ್ಲಿರೋ UK ಬ್ರಿಸ್ಟಾಲಲ್ಲಿರೋ ಹೈಯರ್ ಸೆಂಟರಿಗೆ ಮತ್ತೆ ಬ್ಲಡ್ ಸ್ಯಾಂಪಲ್ನ ಕಳಿಸ್ತಾರೆ. ಸೊ ಆವಾಗ ಅಲ್ಲಿ ಪತ್ತೆ ಆಗುತ್ತೆ ಏನಂದರೆ ಈ ಪೇಷಂಟಲ್ಲಿ ಕ್ರೋಮರ್ ಅಂತ ಒಂದು ಬೇರೆ ಥರ ಬ್ಲಡ್ ಗ್ರೂಪ್ ಇರುತ್ತೆ. ಸೊ ಅದರದ್ದು ಆ್ಯಂಟಿಬಾಡೀಸು ಎಲ್ಲ ಪತ್ತೆ ಆಗುತ್ತೆ. ಸೊ ಅದಕ್ಕೆ ಮತ್ತೆ ಅಲ್ಲಿ ಅವರು ಅದನ್ನು ಕ್ರೋಮರ್ IB ಅಂದರೆ CRIB, I ಅಂದರೆ ಇಂಡಿಯಾ, B ಅಂದರೆ ಬ್ಯಾಂಗ್ಳೂರ್ ಅಂತ ಅವರು ನಾಮಕರಣ ಮಾಡ್ತಾರೆ. ಸೊ ಈ ಪೇಷಂಟಿಗೆ ಮತ್ತೆ ಅವರು ಸರ್ಜರಿ ಅಂತೂ ಮಾಡಲೇಬೇಕಾಗುತ್ತೆ. ಸೊ ಅವರು ನಮ್ಮ ಟೆಕ್ನಿಷಿಯನ್ಸು ಚಲಪತಿ ಆಗಲಿ ಮತ್ತು ರವಿಕುಮಾರ್ ಅಂತ ಟೆಕ್ನಿಷಿಯನ್ನು, ಸೊ ಅವರೆಲ್ಲ ಸತತ 3-4 ದಿವಸ ಆ ಪೇಷಂಟ್ ರಿಲೇಟಿವ್ಸ್ ಯಾರ್ಯಾರಿದ್ದಾರೆ, ಈಗ ಬಾಗೇಪಲ್ಲಿಗೆ ಹೋಗಿದ್ರು, ಶ್ರೀನಿವಾಸ್ಪುರಕ್ಕೆ ಹೋಗಿದ್ರು, ಶಿಳ್ಘಟ್ಟಕ್ಕೆ ಹೋಗಿದ್ರು, ಎಲ್ಲ ಕಡೆ ಅವರು ಓಡಾಡಿ ಆ ಪೇಷಂಟ್ ಅಣ್ಣ ತಮ್ಮಂದರು ಮತ್ತು ಕಸಿನ್ಸು ಯಾರ್ಯಾರಿದ್ದಾರೆ ಆ ಫ್ಯಾಮಿಲಿನಲ್ಲಿ ಅವ್ರದ್ದೆಲ್ಲ ಬ್ಲಡ್ ಡ್ರಾ ಮಾಡಿ ಅವ್ರ ರಕ್ತದಲ್ಲೆಲ್ಲ ಮತ್ತೆ ಟೆಸ್ಟ್ ಮಾಡ್ತಾರೆ. ನಾವೆಲ್ಲ ಮಾಡಿದಾಗ ಯಾವ ಬ್ಲಡ್ಡೂ ಕಂಪ್ಯಾಟಬಲ್ ಸಿಗೋದಿಲ್ಲ, ಅಂದರೆ ಯಾರಲ್ಲೂ ಈ ಪರ್ಟಿಕ್ಯುಲರ್ ರೇರ್ ಬ್ಲಡ್ ಗ್ರೂಪ್ ಇರೋದಿಲ್ಲ. ಸೊ ಹಾಗಾಗಿ ಮತ್ತೆ ಪೇಷಂಟ್ಗೆ ಮತ್ತೆ ಆಗ ಸರ್ಜರಿನ ತಡೆ ಹಿಡಿದು ಮತ್ತು ಅವರು ಡಾಕ್ಟರ್ ಭರತ್ ಅವರು ಪೇಷಂಟ್ಗೆ ಆಟೋಲಾಗಸ್ ಅಂತ ಹೇಳ್ತೀವಿ, ಆ ಟ್ರಾನ್ಸ್ಫ್ಯೂಷನ್ ಎಲ್ಲ ರೆಡಿ ಮಾಡಿಕೊಂಡು ಮತ್ತೆ ಪೇಷಂಟ್ಗೆ ಸರ್ಜರಿ ಮಾಡ್ತಾರೆ.